ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾಕು. ಇನ್ನೊಂದ್ ಸ್ವಲ್ಪ ಪರವಾಗಿಲ್ಲ. ಸಾಕು. ಸಂಕೋಚ ಪಟ್ಕೋಬೇಡಿ, ನಿಮ್ಮನೆ ಅಂತ ತಿಳ್ಕೊಂಡು ಊಟ ಮಾಡಿ. ನಮ್ಮನೆ ಏನು ಸಂಕೋಚ ಪಟ್ಕೋಬೇಡಿ, ನೀವೆಷ್ಟ್ ಕೇಳಿದ್ರು ಹಾಕೊಡ್ತೀನಿ, ಆರಾಮಾಗಿ ತಿನ್ನಿ. ಅಡ್ಗೆ ನಮ್ ಗೌರಿ ಅಕ್ಕ ಮಾಡಿರೋದು, ಅವಳು ತುಂಬಾ ಚೆನ್ನಾಗ್ ಮಾಡ್ತಾಳೆ. ಅಕ್ಕ ನೀವ್ ತಿಂತಾ ಇರಿ, 2 ನಿಮಿಷ ಬಂದ್ಬಿಡ್ತೀನಿ. ಅಕ್ಕ ನೀನು ಈ ರೀತಿ ಬೆಂಡಾಗೋದ್ ನನ್ ಕೈಲಿ ನೋಡಕ್ಕಾಗಲ್ಲ ಅಕ್ಕ. ಏಯ್ ಹೇಳಿಲ್ವೇನೆ, ಎಲ್ಲ ಅಕ್ಕಗೋಸ್ಕರ ಅಷ್ಟೇ. ಆದ್ರೂ ನಂಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಏನಾಯ್ತು? ತಿನ್ನು. ಬಾಸ್, ನನಗೆ ಜೀವನದಲ್ಲಿ ತುಂಬಾ ಆಸೆ ಇದೆ. ಒಂದು ಮದುವೆ ಕೂಡ ಆಗಿಲ್ಲ. ಮೊದಲು ನೀವು ತಿನ್ನಿ, ನೀವು ಬದುಕಿದ್ರೆ ಆಮೇಲೆ ನಾನು ತಿಂತೀನಿ. ಏನೋ ಹೇಳ್ತಿದೀಯಾ? ಮತ್ತಿನ್ನೇನ್ ಬಾಸ್, ಮೊದಲೇ ಅವಳು ಕಿತಾಪತಿ. ನಮ್ಮನ್ನ ರಾಜ ಮರ್ಯಾದೆಯಿಂದ ಕರೆದು ಊಟ ಬಡಿಸಿದಾಳೆ ಅಂತಂದ್ರೆ ನನಗ್ಯಾಕೋ ಅನುಮಾನ. ಇದರಲ್ಲಿ ವಿಷ ಹಾಕಿದ್ರೆ? ಅಡ್ಗೆ ಮಾಡಿರೋದು ನನ್ ಗೌರಿ. ಅಯ್ಯೋ, ನಿಮ್ ಗೌರಿನೇ, ಆದ್ರೂ ಊಟ ಬಡಿಸಿದ್ದು ಇವಳು. ಸುಮ್ನೆ ತಿನ್ನೋ. ಏನೋ ಗುಸ್ಗುಸು ಅಂತ ಮಾತಾಡ್ತಾ ಇದ್ರಿ. ಓ, ಊಟದಲ್ಲೇನಾದ್ರೂ ವಿಷ ಹಾಕಿದೀನಿ ಅಂತ ಭಯನಾ? ಆ ಥರ ಎಲ್ಲ ಏನು ತಿಳ್ಕೊಳಕ್ ಹೋಗ್ಬೇಡಿ. ನಾವು ತುಂಬಾ ಒಳ್ಳೆ ಜನ. ಅದ್ರಲ್ಲೂ ಇದು ನಮ್ಮ ಅಕ್ಕ ಮಾಡಿರೋದು ಅಂದ್ಮೇಲೆ ನೀವು ಧೈರ್ಯವಾಗಿ ತಿನ್ಬೋದು. ಕೇಳಿ, ತಿನ್ನೋ. ಆಹಾಹಾ, ನಿಮ್ಮ ಅಕ್ಕನ ಕೈ ರುಚಿ ತುಂಬಾ ಚೆನ್ನಾಗಿದೆ. ಹೌದೌದು, ನಮ್ಮ ಅಕ್ಕನ ಮದ್ವೆ ಆಗೋ ಹುಡ್ಗ ತುಂಬಾ ಪುಣ್ಯ ಮಾಡಿದಾನೆ. ಹೌದ್ರಿ, ನಾನ್ ತುಂಬಾ ಪುಣ್ಯ ಮಾಡಿದ್ದೀನಿ. ಏನಂದ್ರೆ? ಐ ಮೀನ್, ಇವತ್ತು ನಿಮ್ಮ ಅಕ್ಕನ ಕೈ ಅಡ್ಗೆ ಊಟ ಮಾಡಿದ್ದೀನಲ್ಲ, ಅದಕ್ಕೆ ಪುಣ್ಯ ಮಾಡಿದ್ದೀನಿ. ಓ, ಹಂಗ ಸರಿ. ಗಂಗೆ, ಅವ್ರಿಗೇನೇನ್ ಬೇಕೋ ಸರಿಯಾಗಿ ಕೇಳ್ಬಿಡ್ಸು. ಸರಿ ಅಕ್ಕ. ನೀಲಾ, ಬಡಿಸ್ತಾ ಇರು, ನಾನ್ ಬೇಗ ಬಂದ್ಬಿಡ್ತೀನಿ. ಅಕ್ಕ. ಏನಕ್ಕ ನೀನು ಬರೀ ಅವ್ರ ಬಗ್ಗೆನೇ ವಿಚಾರಿಸ್ಕೊತಾ ಇದೀಯಾ? ನಾನ್ ತಿನ್ನ ಬಿಟ್ನ ಅಂತ ನಿನಗೆ ಯೋಚನೆನೇ ಇಲ್ಲ ಅಲ್ವಾ? ನಾನಿನ್ನೂ ಊಟನೇ ಮಾಡಿಲ್ಲ. ಅದ್ ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಇರು, ನಾನೇ ನಿನಗ್ ತಿನ್ನಿಸ್ತೀನಿ. ಬಾ. ಸಾಕಾ? ಇನ್ನೂ ಬೇಕಾ? ಸಾಂಬಾರ್ ಬೇಕಾ? ತಿನ್ನಿ, ನೀವು ಚೆನ್ನಾಗಿರ್ಬೇಕು. ನಿಮಗೆ ಅನ್ನ ಬ್ಯಾಡ. ಅಯ್ಯೋ, ಈ ಸಂಭ್ರಮದಲ್ಲಿ ಕಾಳು ಒಣಗಾಕಿರೋದೇ ಮರ್ತ್ಬಿಟ್ಟೆ. ಅಮ್ಮೋರ್ ನೋಡಿದ್ರೆ ಅಷ್ಟೇ. ಮಾಡು. ಅಕ್ಕ, ಫಸ್ಟ್ ನೀನ್ ತಿನ್ನು. ನಾನು ಆಗ್ಲೇ ತಿಂದೆ ಕಣೆ. ಹೌದಾ? ಹಾಗಿದ್ರೆ ನನ್ ಮೇಲೆ ಆಣೆ ಮಾಡಿ ಹೇಳು ನೋಡೋಣ.